Friends, consistency is the number one quality, of every successful human being all over the world. ಪ್ರಪಂಚದ ಪ್ರತಿಯೊಬ್ಬ ಸಕ್ಸಸ್ಫುಲ್ ಪರ್ಸನ್ ನ ಒಂದು ಕಾಮನ್ ಡಿನೋಮಿನೇಟರ್ ತಗೊಂಡಾಗ ಪ್ರತಿಯೊಬ್ಬ ಪರ್ಸನ್ ಭೂಮಿ ಮೇಲೆ ಪ್ರಪಂಚದಲ್ಲಿ ಯಾರೆಲ್ಲ ಸಾಧಿಸಿದರೆ ಅವರೆಲ್ಲ ಸಾಧನೆಗೆ ಕಾರಣ ಏನು ಅಂತ ತಿಳ್ಕೊಂಡಾಗ ಅದು ಕನ್ಸಿಸ್ಟೆನ್ಸಿ ಆಗಿರ್ತದೆ. ಡಿಯರ್ ಫ್ರೆಂಡ್ಸ್, टोटली सक्सेसफुल पर्सन कौन होता है? सक्सेसफुल पर्सन के लिए, सक्सेसफुल पर्सन बनने के लिए बहुत कुछ करना पड़ता है, लेकिन उसके लिए कॉमन डिनोमिनेटर एक है, कंसिस्टेंसी. एक साल से, 2 साल से, 3 साल से, 10 साल से, 50 साल से, 15 साल से एक ही काम को लगातार कौन करते हैं, उन्होंने सक्सेसफुल आदमी बनते हैं, अदरवाइज नहीं बन सकते. डियर फ्रेंड्स, ಅಷ್ಟೊಂದು ಇಂಪಾರ್ಟೆಂಟ್. ಅದಕ್ಕೋಸ್ಕರನೇ ನಮ್ಮಲ್ಲೂ ಕೂಡ ಕನ್ಸಿಸ್ಟೆನ್ಸಿ ಅರ್ಥ ಮಾಡ್ಕೊಳ್ತಾರೋ, ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ತಾರೋ, ಅವರು ಗ್ಯಾರಂಟಿ 30 crores ಅರ್ನ್ ಮಾಡಬಹುದು. ಅದು ಯಾರು ತಡೆ ಹಿಡಿಯಕ್ಕಾಗೋದಿಲ್ಲ. ಅಂತ ವಂಡರ್ಫುಲ್ ಒಂದು ಸಿಸ್ಟಮ್ ಇಡೀ ಜಗತ್ತಿನಲ್ಲಿ ಎಲ್ಲಾ ಕಂಪನಿಗಳಲ್ಲೂ ಕನ್ಸಿಸ್ಟೆನ್ಸಿ ಇದೆ, ಬಟ್ ಒಂದು ಮಾಡ್ಲಿಕ್ಕೆ ಸಾಧ್ಯ ಇದೆ ಈ ಕನ್ಸಿಸ್ಟೆನ್ಸಿ ಇಂದ. ಒಂದು ಎಕ್ಸಾಂಪಲ್ ಕೊಟ್ಟು ಈ ಕನ್ಸಿಸ್ಟೆನ್ಸಿ ನಾವು, ಡಿಯರ್ ಫ್ರೆಂಡ್ಸ್, ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ರಿವರ್ ಇದೆ, ಅತಿ ದೊಡ್ಡ ನದಿ ಇದೆ, ಅದು ಅಮೆಜಾನ್ ನದಿ ಅಂತ ಕರೀತೀವಿ. ದಿ ಅಮೆಜಾನ್ ರಿವರ್ ಇಸ್ ದಿ ವರ್ಲ್ಡ್ಸ್ ಬಿಗ್ಗೆಸ್ಟ್ ರಿವರ್ ಬೈ ವಾಲ್ಯೂಮ್ ಆಫ್ ವಾಟರ್, ಸೆಕೆಂಡ್ ಲಾಂಗೆಸ್ಟ್ ರಿವರ್ ಇನ್ ದಿ ವರ್ಲ್ಡ್ ಅಂತ ಕರಿತೀವಿ. ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ನೀರಿನ ಮುಖಾಂತರ ನಾವು ನೋಡೋದಾದ್ರೆ ಅತಿ ದೊಡ್ಡ ರಿವರ್ ಯಾವುದಂದ್ರೆ ಅಮೆಜಾನ್ ರಿವರ್ ಅಂತ ಕರಿತೀವಿ ಇಡೀ ಪ್ರಪಂಚದಲ್ಲಿ. ಸೆಕೆಂಡ್ ಲಾಂಗೆಸ್ಟ್ ರಿವರ್ ಇನ್ ದಿ ವರ್ಲ್ಡ್ ಅಂತ ಕರಿತೀವಿ. ಅಷ್ಟು ದೊಡ್ಡ ಒಂದು ರಿವರ್ ಇದೆ ಪ್ರಪಂಚದಲ್ಲಿ, ಈ ಭೂಮಿ ಮೇಲೆ, ಆನ್ ದಿ ಅರ್ತ್, ಈ ಭೂಮಿ ಮೇಲೆ ಅಷ್ಟು ದೊಡ್ಡ. ಮತ್ತು ಅದೇ ರೀತಿ ಡಿಸ್ಚಾರ್ಜಿಂಗ್ ಮೋರ್ ದೆನ್ ಎನಿ ಅದರ್ ರಿವರ್ ಆನ್ ದಿ ಅರ್ತ್. ಈ ಭೂಮಿ ಮೇಲೆ ಅತಿ ದೊಡ್ಡ ರಿವರ್ ಯಾವುದಂದ್ರೆ ಅಮೆಜಾನ್ ರಿವರ್. ಅಂತ ದೊಡ್ಡ ಅಮೆಜಾನ್ ರಿವರ್ ಇದೆ. ಆ ರಿವರ್ ಬಗ್ಗೆ ನಾವು ಒಂದ್ಸಲ ತಿಳ್ಕೊಂಡಾಗ ಬಹಳ ಆಶ್ಚರ್ಯ ಆಗ್ತೀವಿ. ಪ್ರಪಂಚದ ಅತಿ ದೊಡ್ಡ ರಿವರ್ ಆಗ್ಲಿಕ್ಕೆ ಅದು ಏನ್ ಮಾಡ್ತಾ ಇದೆ ಅನ್ನೋದು ನಾವು ತಿಳ್ಕೊಂಡ್ರೆ, ನದಿ ಪ್ರಪಂಚ ಅಮೆಜಾನ್ ನದಿ ಅಂದ್ರೆ ಒಮ್ಮೆ ಬಾವಿ ತರ, ನದಿ ತರ ಒಮ್ಮೆ ನೀರು ಹರಿದು ಬರ್ತಾ ಇಲ್ಲ. ಅತಿ ದೊಡ್ಡ ಒಂದು ಬೆಟ್ಟ, ಆ ಬೆಟ್ಟದ ಸಂಧಿ ಒಳಗಡೆ, ಆ ಬೆಟ್ಟದ ಒಂದು ಕೆಳಗಡೆ ಒಂದೊಂದೇ ಡ್ರಾಪ್ ಸ್ಟಾರ್ಟ್ ಆಗ್ತದೆ. ಎಲ್ಲಿ ಉಗಮ ಸ್ಟಾರ್ಟ್ ಆಗ್ತದೆ ಅಂದ್ರೆ ದೊಡ್ಡ ಬೆಟ್ಟ, ಆ ದೊಡ್ಡ ಬೆಟ್ಟದ ಕೆಳಗಡೆ ಒಂದೊಂದೇ ಡ್ರಾಪ್ ಬೀಳ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಒಂದೇ ಡ್ರಾಪ್, 2 ಡ್ರಾಪ್ ಇಲ್ಲ, ಒಂದೇ ಡ್ರಾಪ್, ಅತಿ ಸಣ್ಣ ಡ್ರಾಪ್, ಒಂದು ಹನಿ, ಒಂದು ಡ್ರಾಪ್ ಸ್ಟಾರ್ಟ್ ಆಗ್ತದೆ. ಆ ಒಂದೇ ಡ್ರಾಪ್ ಲಿಂದ ಇವತ್ತು ಪ್ರಪಂಚದಲ್ಲಿ ಅತಿ ದೊಡ್ಡ ನದಿ ಆಗ್ತದೆ ಅಮೆಜಾನ್. ಹೇಗೆ ಅಂದ್ರೆ ಒಂದು ಡ್ರಾಪ್ ಕೆಳಗಡೆ ಬೀಳ್ತದೆ ಮೇಲಿಂದ, ಒಂದು ಡ್ರಾಪ್ ಬಿದ್ದ ಮೇಲೆ ಇನ್ನೊಂದು ಡ್ರಾಪ್ ಬೀಳ್ಬೇಕು ಅಂದ್ರೆ 8 ಸೆಕೆಂಡ್ಗಳ ನಂತರ ಇನ್ನೊಂದು ಡ್ರಾಪ್ ಬೀಳ್ತದೆ. ಒಂದು ಡ್ರಾಪ್ 8 ಸೆಕೆಂಡ್, ಒಂದು ಡ್ರಾಪ್ 8 ಸೆಕೆಂಡ್ ಗ್ಯಾಪ್, ಒಂದು ಡ್ರಾಪ್ 8 ಸೆಕೆಂಡ್ ಗ್ಯಾಪ್, 8 ಸೆಕೆಂಡ್ಗಳ ನಂತರ ಒಂದೊಂದೇ ಡ್ರಾಪ್ ಬಿದ್ದು ಇವತ್ತು ಪ್ರಪಂಚದ ಅತಿ ದೊಡ್ಡ ರಿವರ್, ಅತಿ ದೊಡ್ಡ ಒಂದು ನದಿ ಆಗ್ತದೆ ಅಂದ್ರೆ ಒಂದು ಡ್ರಾಪ್ ಲಿಂದ ಆಗಿಲ್ಲ ಅದು. ಬಟ್ ಒಂದು ಡ್ರಾಪ್ ಪ್ರಪಂಚದ ನಂಬರ್ 1 ನದಿ ಆಗಿದೆ. ಹೇಗೆ ಆಗಿದೆ ಅಂದ್ರೆ ಕಳೆದ ಸಾವಿರಾರು ವರ್ಷಗಳಿಂದ ಒಂದೊಂದೇ ಡ್ರಾಪ್ ನಿರಂತರವಾಗಿ ಕನ್ಸಿಸ್ಟೆಂಟ್ಲಿ ಸಾವಿರಾರು ವರ್ಷಗಳಿಂದ ಒಂದೊಂದೇ ಹನಿ ಬಿದ್ದು ಇವತ್ತು ಪ್ರಪಂಚದ ಅತಿ ದೊಡ್ಡ ರಿವರ್ ಅಮೆಜಾನ್ ರಿವರ್ ಆಗಿದೆ. ಡಿಯರ್ ಫ್ರೆಂಡ್ಸ್, ಅಂದ್ರೆ ಒಂದು ಹನಿಯಿಂದ ಇವತ್ತು ಪ್ರಪಂಚದಲ್ಲಿ ನಂಬರ್ 1 ಅತಿ ದೊಡ್ಡ ರಿವರ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂದ್ರೆ कंसिस्टेंसी का पावर क्या है? दुनिया का सबसे बड़ा नदी वो अमेजन नदी है. अमेजन नदी में एक ही बार बहुत बड़ा रिवर जैसा पानी नहीं आ रहा है, पाइपलाइन जैसा पानी नहीं आ रहा है. अमेजन नदी का उगम किधर है? बहुत बड़ा पहाड़ है. पहाड़ का नीचे, पहाड़ से ऊपर से, पहाड़ का नीचे एक ही बूंद से ये अमेजन, दुनिया का सबसे बड़ा नदी अमेजन का उगम स्टार्ट होता है.
एक ही बूंद से स्टार्ट होता है, एक ही बूंद से दुनिया का नंबर 1 एक नदी बनता है। कैसा बनता है? एक बूंद से, एक ही बूंद गिरता है ऊपर से नीचे, एक ही बूंद से, एक बूंद गिरने के बाद 8 सेकंड के बाद और एक बूंद गिरता है। एक बूंद 8 सेकंड गैप, एक बूंद 8 सेकंड गैप, ऐसा 8 सेकंड में एक एक बूंद गिर के आज दुनिया का नंबर 1 सबसे बड़ा नदी बन चुका है अमेज़न नदी। एक बूंद से नहीं बना, लेकिन एक ही बूंद हजारों साल से गिरते जा रहा है, आज भी गिर रहा है। इसलिए दुनिया का सबसे नंबर 1 नदी बन गया, दुनिया का सबसे बड़ा रिवर बन गया, दुनिया का सेकंड लॉन्गेस्ट रिवर बन गया। एक बूंद का ताकत है डियर फ्रेंड्स, एक बूंद का ताकत। एक बूंद एक बार नहीं, लाखों बार, करोड़ों बार गिरते रहे। एक बूंद से दुनिया का सबसे बड़ा रिवर बन सकता है। तो एक ही ಕನ್ಸಿಸ್ಟೆನ್ಸಿ ಟೀಮ್ ಇಂದ ಅಲ್ಲ, ಫಸ್ಟ್ ನಿಮ್ಮ ಕನ್ಸಿಸ್ಟೆನ್ಸಿ, ನಿಮ್ಮ ಒಂದು ಕನ್ಸಿಸ್ಟೆನ್ಸಿಯಿಂದ ಮುಂದಿನ 10 ವರ್ಷಗಳಲ್ಲಿ 100 ಕೋಟಿ ದುಡ್ಡು ಮಾಡಬಹುದು ಡಿಯರ್ ಫ್ರೆಂಡ್ಸ್. ಇದು ಕನ್ಸಿಸ್ಟೆನ್ಸಿ ಇರತಕ್ಕಂತ ತಾಕತ್ತು ಡಿಯರ್ ಫ್ರೆಂಡ್ಸ್. ఒకటే ఒక ಕನ್ಸಿಸ್ಟೆನ್ಸಿ ಇಸ್ ದಿ ಪವರ್ ಆಫ್ ದಿ ಕನ್ಸಿಸ್ಟೆನ್ಸಿ. ಅಂತ ಒಂದು ಕನ್ಸಿಸ್ಟೆನ್ಸಿ, ಇಂತ ಕನ್ಸಿಸ್ಟೆನ್ಸಿಗೆ ತಾಕತ್ತಿದೆ. ಅದು